ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತೊಂದು ಅಮ್ಮನದು ಸ್ಪೆಷಲ್ ರೆಸಿಪಿ. ಅದು ನನ್ನ ಫೇವ್ರೇಟ್ ಮತ್ತೆ ಅದು ನನ್ನ ಅಜ್ಜಿದು ಐಕಾನಿಕ್ ರೆಸಿಪಿ. ಅದು ಎಂತ ಅಂತ ಹೇಳಿದ್ರೆ ಸಿಹಿ ಕುಂಬಳಕಾಯಿ ತಂಬುಳಿ. ಸಿಹಿ ಕುಂಬಳಕಾಯಿದು ತಂಬುಳಿ. ಅದನ್ನ ಹೇಗೆ ಮಾಡ್ತಾರೆ ನೋಡೋ ಬನ್ನಿ. ಇದು ಸಿಹಿ ಕುಂಬಳಕಾಯಿ. ಸೊ ಇದನ್ನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಕುಂಬಳವನ್ನ ಕಟ್ ಮಾಡಿ ನೀರಲ್ಲಿ ಒಂದು 15 ಮಿನಿಟ್ಸ್ ಸೋಕ್ ಆಗ್ಲಿಕ್ಕೆ ಇಟ್ಟಿದ್ದಾರೆ. ಸ್ವಲ್ಪ ಒಂದು ಅರ್ಧ ಕಾಯಿ ತುರಿಯನ್ನ ತುರಿದಿಟ್ಟಿದ್ದಾರೆ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದಾರೆ, ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಅದಕ್ಕೆ ಒಂದಿಷ್ಟು ಸಾಸಿವೆ, ಕರ್ಬೇವು ಹಾಕ್ತಾ ಇದ್ದಾರೆ, ಒಂದೆರಡು ಗ್ರೀನ್ ಚಿಲ್ಲಿ ಅಥವಾ ಹಸಿಮೆಣಸಿನಕಾಯಿ. ಇದು ನಮ್ಮ ನಾರ್ಮಲ್ ಏನು ರೆಡ್ ಚಿಲ್ಲಿ ಉಂಟು, ಒಂದೆರಡು ಅದು ಹಾಕಿದ್ದಾರೆ. ನಿಮಗೆ ಖಾರ ಬೇಕಾದ್ರೆ 1-2ರಿಂದ 5 ಹಾಕಬಹುದು. ಸ್ವೀಟ್ ಕ್ವಿಸಿನ್ ಅಲ್ಲಿ ಮೇನ್ ಅಂತ ಹೇಳಿದ್ರೆ ಹಿಂಗು. ಸೊ ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದಾರೆ. ಮಿಕ್ಸ್ ಮಾಡಿ ನಾವೇನಾಗ ಕಟ್ ಮಾಡ್ಕೊಂಡಿದ್ವಿ ಅದಂತ ಹಾಕ್ತಾ ಇದ್ದಾರೆ. ತೆಂಗಿನ ತುರಿ ಸಹ ಹಾಕ್ತಾ ಇದ್ದಾರೆ. ಅದರೊಟ್ಟಿಗೆ ಸಣ್ಣದು ಒಂದು ಬೆಲ್ಲವನ್ನ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಇದನ್ನ ನಾವು ನೀರು ಹಾಕದೆ ಮಿಕ್ಸ್ ಮಾಡ್ತಾ ನಾವು ಒಂದು 5ರಿಂದ 10 ನಿಮಿಷ ಮಿಕ್ಸ್ ಮಾಡಿ ಅದನ್ನ ಒಂಚೂರು ಬೇಯಿಸಿ ಬಿಡಬೇಕು. ಸೊ ಇದು ಏನು ಹಬ್ಬೆಯಲ್ಲೇ ಬೇಯಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಈ ಸ್ಟೇಜಲ್ಲಿ. ಮತ್ತೆ ಇದು ಸಾಫ್ಟ್ ಆಗ್ಬೇಕು. ಸೊ ಇದನ್ನ ಒಂಚೂರು ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಇಡಿ. ಇದೀಗ ಲೋ ಫ್ಲೇಮ್ ಇಟ್ಟಿದ್ದಾರೆ. ಲೋ ಫ್ಲೇಮ್ ಅಲ್ಲಿ ಇದು ಅದೇ ಹಬೆಯಲ್ಲಿ ಬೇಯಬೇಕು. ಇದರಲ್ಲಿ ಕೆಲವು ಪೀಸ್ ಸಾಫ್ಟ್ ಹಾಕ್ಬೇಕು ಇನ್ನು ಸಹ. ಸೊ ಎಲ್ಲ ಪೀಸ್ ಸಾಫ್ಟ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟಿದ್ದೇನೆ. ಸೊ ಇದು ಈಗ ಗ್ಯಾಸ್ ಆಫ್ ಮಾಡಬೇಕು. ಆಫ್ ಮಾಡಿ ಇದೊಂದು ಸ್ವಲ್ಪ ತಣಿದೆ. ಇದಕ್ಕೆ ಒಂದು ಸಣ್ಣ ಪೀಸ್ ನಾನು ಹುಳಿ ಹಾಕ್ತಾ ಇದ್ದೇನೆ. ಹುಳಿ ಹಾಕಿ ಇದೊಂದು ಸ್ವಲ್ಪ ನೀರು ಹಾಕಿ 1 ಸ್ಪೂನ್ ಹಾಕಿದ್ರೆ ಸಾಕು. ಇದನ್ನೀಗ ಪೇಸ್ಟ್ ಮಾಡು. ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಉಂಟು. ಇದೀಗ ಪರ್ಫೆಕ್ಟ್ ಆಗಿದೆ. ಸೊ ಯುವರ್ ತಂಬುಳಿ ಇಸ್ ರೆಡಿ. ಇದರೊಟ್ಟಿಗೆ ಗಂಜಿ ಒಟ್ಟಿಗೆ ಇದು ಟಾಪ್ ಆಗ್ತಿದೆ. ಒಂದು ಯಾಕೆ ಅಂತ ಹೇಳಿದ್ರೆ ನಾವೇನು ಈ ಮಿಕ್ಸಿಯಲ್ಲಿ ಮಾಡಿದ್ದೇವೆ ಇದನ್ನು ಇದರಲ್ಲೇ ಇಡಿ. ಯಾಕಂತ ಹೇಳಿದ್ರೆ ಇದನ್ನು ಬೇರೆ ಹೊರಗೆ ತೆಗೆದ್ರೆ ಸ್ವಲ್ಪ ಬೇಗ ಹಾಳಾಗುವ ಚಾನ್ಸಸ್ ಇರ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವೀಗ ಮಧ್ಯಾಹ್ನ ಮಾಡಿ ರಾತ್ರಿ ಆಗುವಷ್ಟರಲ್ಲಿ ಇದು ಹಾಳಾಗುವ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಇದು ಕೊಕೊನಟ್ ಹಾಕಿರೋದ್ರಿಂದ. ಸೊ ಅದಕ್ಕೆ ನೀವೇನ್ ಮಾಡಿ, ಮಿಕ್ಸಿಯಲ್ಲೇ ಇರಲಿ, ಮಿಕ್ಸಿಯಲ್ಲೇ ನೀವು ತಕೊಂಡು ವಾಪಸ್ ಕ್ಲೋಸ್ ಮಾಡಿ ಇಟ್ಟರೆ ಅದು ಹಾಗೆ ನಿಮ್ಗೆ ರಾತ್ರಿ ತನಕ ಉಳಿತದೆ. ಸೊ ಇದಾಗಿತ್ತು ಇವತ್ತಿನ ಅಮ್ಮನದು ಸ್ಪೆಷಲ್ ರೆಸಿಪಿ. ಇದೇ ತರ ಅಮ್ಮನದು ಸ್ಪೆಷಲ್ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಲ್ಲಿ ತನಕ ಸಿಗುವ. ಬಾಯ್, ನಮಸ್ಕಾರ.